ಆತ್ಮೀಯ ವೀಕ್ಷಕರೇ, ಆರ್ಫೈ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಗೌರಿಬಿದನೂರು ನವರಾತ್ರಿ ಉತ್ಸವ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಿನಾಕಿನಿ ಯುವ ಸಮೂಹ ಕೋಟೆ ಇವರ ಸಹಯೋಗದಿಂದ ಐತಿಹಾಸಿಕ ಜಗತ್ಪ್ರಸಿದ್ಧ ದಸರಾ ಸಂಭ್ರಮ. ದೇಶದಲ್ಲಿಯೇ ವಿಭಿನ್ನ ವಿಶೇಷವಾಗಿ ಒರಿಸ್ಸಾ ಕುಶಲಕರ್ಮಿಗಳಿಂದ ವಿನೂತನವಾದ ಬಂಗಾರದ ಅರಮನೆಯಲ್ಲಿ ನಿರ್ಮಾಣವಾಗುತ್ತಿದೆ ಆದಿಶಕ್ತಿ ಪ್ರಾಂಗಣ. ದಿನಾಂಕ 5ರಿಂದ 13ರವರೆಗೆ 9 ದಿನಗಳ ಕಾಲ ನವರಾತ್ರಿ ಉತ್ಸವ ನಡೆಯಲಿದೆ. ಆದಿಶಕ್ತಿಯ ಪೂಜಾ ಕೈಂಕರ್ಯಗಳು. ಈ ದಸರಾ ಸಂಭ್ರಮ ನಮ್ಮ ಗೌರಿಬಿದನೂರಿಗೆ ತರಲಿದೆ ಐತಿಹಾಸಿಕ ಕೀರ್ತಿ. ಎದೆ ತಟ್ಟಿ ಹೇಳು ಭಾರತ ಮೂಲ ಸನಾತನದ ಸಂಸ್ಕಾರ ಭವ್ಯ ಕೋಟೆ. ನಮ್ಮ ಗೌರಿಬಿದನೂರು ನಾಡ ಹಬ್ಬಗಳ ತವರೂರು. ಬನ್ನಿ ಎಲ್ಲರೂ ಸೇರಿ ಸಡಗರ ಸಂಭ್ರಮಿಸೋಣ. ಪಿನಾಕಿನಿ ಯೂತ್ಸ್ ರವರ ವತಿಯಿಂದ ರಾಜು ರೆಡ್ಡಿ, ಮಂಜುನಾಥ್ ವಿ, ಹರೀಶ್, ಆನಂದ್ ಬಾಬು ಮತ್ತು ತಂಡದವರು ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ವರದಿ ಭಾಸ್ಕರ್, ಆರ್ಫೈ ನ್ಯೂಸ್, ಗೌರಿಬಿದನೂರು. ಈ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೊಂದಿರತಕ್ಕಂಥ ಹಿರಿಯರಾದಂಥ SLN ಅವರೇ ಹಾಗೂ ನಮ್ಮ ಹಿರಿಯ ಮುಖಂಡರಾದಂಥ ಅಶೋಕ್ ಕುಮಾರ್ ಅವರೇ, ವೇಣುಗೋಪಾಲ್ ರೆಡ್ಡಿ ಅವರೇ, ಹಾಗೆ ನಮ್ಮ ನಗರದ ಪ್ರಥಮ ಪ್ರಜೆಗಳಾದಂಥ ಲಕ್ಷ್ಮೀನಾರಾಯಣ ಅವರೇ, ಹಾಗೆ ಫರೀದ್ ಅವರೇ, ಅದಕ್ಕೊಂದು ವೇಣು ಅವರೇ, ಮಹಬೂಬ್ ಅವರೇ, ಹೀಗೆ ಹೇಳ್ತಾ ಹೋದರೆ ಎಲ್ಲ ನಮ್ಮ ನಗರಸಭೆ ಸದಸ್ಯರೇ, ಎಲ್ಲ ನಗರಸಭೆ ಸದಸ್ಯರೇ, ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ನಾಗರಿಕ ಬಂಧುಗಳು, ಇವರ ದಿನ ನಮ್ಮನ್ನೆಲ್ಲ ಕರೆಸಿ ಅತ್ಯಂತ ಸಂತೋಷದಿಂದ ನವರಾತ್ರಿ ಉತ್ಸವದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡ್ತೀವಿ. ಎಲ್ಲರಿಗೂ ಕೂಡ ಸ್ವಾಗತ ಮತ್ತು ಧನ್ಯವಾದಗಳು. ಹೊಂದಿರತಕ್ಕಂಥ ಎಲ್ಲ ದಸರಾ ಉತ್ಸವ ಅಂತಂದರೆ ಅದು ನಮ್ಮ ಕರ್ನಾಟಕಕ್ಕೆ ಇಡೀ ದೇಶದಲ್ಲೇ ಒಂದು ಕೀರ್ತಿ. ವಿಜಯನಗರ ಕಾಲದಿಂದಲೂ ಕೂಡ ದಸರಾ ಉತ್ಸವ ವೈಭವದಿಂದ ನಡೀತಾ ಕೇಳಿದ್ವಿ. ಒಂದು ದೊಡ್ಡ ಜಿಬ್ಬಟವನ್ನೇ ಏರ್ಪಡಿಸಿಲ್ಲ. ಪ್ರತಿ ವರ್ಷ ದಸರಾ ಅಂತಂದ್ರೆ ಪ್ರತಿಯೊಂದು ಕವಾಯಟ್ ಆಗಿರ್ಬೋದು, ಸೈನಿಕ ಒಂದು ಪಥಸಂಚಲನ ಇರ್ಬೋದು, ಎಲ್ಲವನ್ನೂ ಕೂಡ ದಸರಾ ಟೈಮಲ್ಲಿ ಅವರು ಅದ್ದೂರಿಯಾಗಿ ಭಾಳ ಮಾಡ್ತಾ ಇದ್ರು. ಅವರ ವಿಜಯನಗರದ ಕಾಲಾನಂತರದಲ್ಲಿ ಅದನ್ನು ಉಳಿಸಿಕೊಂಡವರು ಅಂದರೆ ನಮ್ಮ ಮೈಸೂರು ಮಹಾರಾಜರು ಅದನ್ನು ಉಳಿಸಿಕೊಂಡು ಇಡೀ ಪ್ರಪಂಚನೇ ಹೆಚ್ಚು ರೀತಿಯಲ್ಲಿ ದಸರಾ ಉತ್ಸವವನ್ನು ನಮ್ಮ ಮೈಸೂರಿನಲ್ಲಿ ಆಡ್ತಕ್ಕಂಥ ರಾಜಗಳು ಮಾಡ್ತಿದ್ರು. ಅದಕ್ಕೋಸ್ಕರ ದಸರಾ ಉತ್ಸವಕ್ಕೆ ನಮ್ಮ ಕರ್ನಾಟಕದ ದೊಡ್ಡ ಇತಿಹಾಸ ಇದೆ. ವಿಜಯನಗರ ಕಾಲದಿಂದ ದೊಡ್ಡ ಇತಿಹಾಸ ಅಷ್ಟೇ ವೈಭವಪೂರ್ವಕವಾಗಿ ಮಾಡ್ಕೊಂಡು ಬಂದರು. ನಾರ್ತ್ ಇಂಡಿಯಾದಲ್ಲಿ ನವರಾತ್ರಿಯಿಂದ ಮಾಡಿಕೊಂಡು ದುರ್ಗಾ ಮಾತೆಯಿಂದ ಪೂಜೆ ಮಾಡಿಕೊಂಡು ಅಲ್ಲೂ ಕೂಡ ದಸರಾ ಉತ್ಸವವನ್ನು ನಾವು ಈ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದಿಂದ ಹೇಳ್ತಾ ಇರ್ತೀವಿ. ಅಲ್ಲಿ ದುರ್ಗಾದೇವಿ ಅದೇ ತಾಯಿಯ ದುರ್ಗಾಮಾತೆಯ ಹೆಸರಿನಲ್ಲಿ ಅವರು ಕೂಡ ಭಾರತದಾದ್ಯಂತ ಈ ನವರಾತ್ರಿಯನ್ನೆಲ್ಲ ಆಚರಿಸೋದಕ್ಕೆಲ್ಲ ಗೊತ್ತಿದೆ. ಅದರಲ್ಲೂ ಕೂಡ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ನಮ್ಮ ಯುವಕರು ಎಲ್ಲ ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ನಮ್ಮ ಪಿನಾಕಿನಿ ಸಂಘವಿರ್ಬೋದು, ಮಂಜುನಾಥನ ನಮ್ಮ ಯುವಕರ ನೇತೃತ್ವದಲ್ಲಿ ನೀವೆಲ್ಲ ಸಂಘ ಸಂಸ್ಥೆಗಳು ನೀವೇನು 9 ದಿವಸಗಳ ಕಾಲ ಅದ್ದೂರಿಯಾಗಿ ಇದನ್ನು ಮಂಟಪಗಳನ್ನು ನಿರ್ಮಾಣ ಮಾಡಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮಗಳು ಏರ್ಪಡಿಸೋದ್ರ ಮೂಲಕ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ವಾತಾವರಣವನ್ನು ನೀವು ಏರ್ಪಡಿಸಿದ್ರಿ. ಗೌರಿಬಿದನೂರು ಅಂತಂದರೆ ಭಕ್ತಿ ಭಾವದಲ್ಲಿ ಧಾರ್ಮಿಕ ಭಾವನೆಗೆ ಕಣ್ಣಿಗೆ ಎಲ್ಲ ತಾಲೂಕಿನಿಂದ ನಾನು ನೋಡಿದ ಅನೇಕ ತಾಲೂಕು ನೋಡಿದಾಗ ಭಕ್ತಿಗೆ, ಭಾವನೆಗೆ, ಧಾರ್ಮಿಕ ಆಚರಣೆಗೆ ನಂಬರ್ 1 ತಾಲೂಕಂತ ನನ್ನ ಭಾವನೆ. ಭಕ್ತಿ ಭಾವನೆಯಿಂದ ಧಾರ್ಮಿಕ ಆಚರಣೆ ಮಾಡೋದು ಬೇರೆ ತಾಲೂಕಿನ ನಾನು ನೋಡಲಿಲ್ಲ. ಅದೇ ರೀತಿ ಇಲ್ಲಿ ಹಿಂದೂ ಮುಸ್ಲಿಂ ಬಹಳ ಸಂಖ್ಯೆಯಲ್ಲಿ ಮುಸ್ಲಿಂ ಜನಾಂಗದಲ್ಲಿ ಹಿಂದಿನಿಂದ ಸಂತರು ಇವರು ಸೂಫಿ ಸಂತರು ಬಂದು ಇಲ್ಲಿ ದರ್ಗಾಗಳನ್ನು ಕಟ್ಟಿದ ಕಾಲದಿಂದಲೂ ನೋಡ್ತಾ 700-800 ವರ್ಷಗಳ ಕಾಲದಲ್ಲೂ ಕೂಡ ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ವಾಸ ಮಾಡ್ತಾ ಇರುವಂಥ ಪ್ರದೇಶ ಏನಂತಂದರೆ ನಮ್ಮ ಗೌರಿಬಿದನೂರು. ಯಾರೇ ಪ್ರಚೋದನೆ ಮಾಡಿದರೂ ಕೂಡ ಯಾವುದೇ ಪ್ರಚೋದನೆಗೆ ಒಳಗಾದರೆ ಇಬ್ಬರೂ ಕೂಡ ಅಣ್ಣ ತಮ್ಮದ ರೀತಿಯೇ ಹೇಳಿ ತಮ್ಮ ಬದುಕನ್ನು ಸಾಗಿಸ್ಕೊಂಡು ಒಬ್ರಿಗೊಬ್ಬರೇ ಎಷ್ಟು ಚೆನ್ನಾಗಿ ಬಾಬಾ ಅಂತ ಕರೀತಾರೆ. ಈ ಥರ ಅಷ್ಟು ಅನ್ಯೋನ್ಯತೆ ನಾನು ಎಲ್ಲೂ ನೋಡಿಲ್ಲ. ಅಂಥ ಅನ್ಯೋನ್ಯತೆಯಿಂದ ಬಾಳ್ತಾ ಇರ್ತಕ್ಕಂಥ ಗೌರಿಬಿದನೂರು ಕೂಡ ಇಡೀ ಕರ್ನಾಟಕದ ಮಾದರಿಯಿಂದ ನಾನು ಭಾವನೆ. ಇಂಥ ಒಂದು ಶಾಂತಿ ಸೌಹಾರ್ದತೆ, ಭ್ರಾತೃತ್ವದ ಭಾವನೆ ಇನ್ನೂ ಕೂಡ ಮುಂದುವರಿಸಿದ ಯಾವತ್ತೂ ಕೂಡ
ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಮ ಮೊನ್ನೆ ಶಾಂತಿದೇವಿಯವರು ಗಣೇಶೋತ್ಸವ ಮಾಡಬೇಕಾದ್ರೆ ಕ್ರಿಶ್ಚಿಯನ್ ಬಾಂಧವರು, ಮುಸ್ಲಿಂ ಬಾಂಧವರು ಅವರೇ ಸಾಕು ಯಾಕೆ ಮಾಡೋಕೆ 16 ದಿವಸ ಮಾಡಿ ನಾವೆಲ್ಲ ಇರ್ತೀವಿ, ಶಾಂತಿಯಿಂದ ಗಣೇಶೋತ್ಸವ ಮಾಡೋಣ. ಇಲ್ಲಿ ಯುವಕರು ಅತ್ಯಂತ ವೈಭವದಿಂದ ರಾಜ್ಯದಲ್ಲೇ ಹೆಸರುವಾಸಿ ಗಣೇಶೋತ್ಸವ ಮಾಡ್ತಾರೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಸೇರ್ಕೊಂಡು ಮಾಡಬೇಕು ಅಂತ ಒತ್ತಡ ಏರಿ 14ಗೆ ಒಂದು ಅವಕಾಶಕ್ಕೆ ಎಲ್ಲರೂ ಪ್ರತಿಪಾದಿಸಿದ್ದಾರೆ ಮುಸ್ಲಿಂ. ಅದಕ್ಕೋಸ್ಕರ ಈ ಒಂದು ತಾಲೂಕಿನ ಇನ್ನು ಜನಪರವಾದಂಥ ಸೌಹಾರ್ದ ಮತೀಯ ಭಾವನೆ ಕೆದಕ್ದಂಗೆ ಅದಕ್ಕೆಲ್ಲ ಸಹಕಾರ ಕೊಟ್ಕೊಂಡು ಯಾವುದೋ ಪ್ರಜ್ಞೋದರಿಗೆ ಒಳಗಾಗಲಿರ್ತಕ್ಕಂಥ ಎಲ್ಲ ಯುವಕರಿಗೆ, ಎಲ್ಲ ಹಿರಿಯರಿಗೆ ಅತ್ಯಂತ ಧನ್ಯವಾದಗಳು ಈ ಮೂಲಕ ನಾನು ಹೇಳ್ತೇನೆ. ಈ ಒಂದು ಉತ್ಸವ ಅತ್ಯಂತ ಚೆನ್ನಾಗಿ ನಡೆಯಿದೆ. 9 ದಿವಸಕ್ಕೆ ಯಾರು ನಮ್ಮ ಯುವಕರು ಅತ್ಯಂತ ಉತ್ಸಾಹದಿಂದ, ಒಂದು ಅಭಿಮಾನದಿಂದ, ಭಕ್ತಿ ಭಾವದಿಂದ ಈ ಒಂದು 9 ದಿವಸ ಒಂದೊಂದು ಕಾರ್ಯಕ್ರಮ ಏರ್ಪಡಿಸೋದ್ರ ಮೂಲಕ ನಮ್ಮ ತಾಲೂಕಿನ, ನಮ್ಮ ನಗರದ ನಾಗರಿಕರಿಗೆ ಭಕ್ತಿಯ ಭಾವವನ್ನು, ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅವರನ್ನು ಒಂದು ಭಕ್ತಿಯ ಒಂದು ಇದರಲ್ಲಿ ಒಂದು ದಾರಿಯಲ್ಲಿ ಕರ್ಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಆ ಯುವಕರು ಕೂಡ ಏನು ಒಂದು ಕಾರ್ಯಕ್ರಮ ಏರ್ಪಡಿಸಿದ ಯಶಸ್ವಿಯಾಗಿ 9 ದಿವಸ ನಡೀಲಿ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಅದ್ದೂರಿಯಾಗಿ ಇವತ್ತೇನು ಪ್ರಾರಂಭ ಮಾಡಿದರೆ ಪ್ರತಿ ವರ್ಷ ಇದು ಅದ್ದೂರಿಯಾಗಿ ನಡೀಲಿ. ನಮ್ಮ ಹಿರಿಯರ ಆಶೀರ್ವಾದ ಇದ್ದೇ ಇರ್ತದೆ. ಅದೇ ರೀತಿ ಯುವಕರು ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೀಲಿಕ್ಕೆ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕರೆಸಿ ಕೋರ್ಟ್ ಬಿಡುಗಡೆ ಮಾಡಿಕೊಂಡು ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಾರಿಗೆ ಮಿತ್ರರು ಇದೊಂದು ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಆಕ್ಚುಯಲ್ ಆಗಿ ಹೊಸ ಕಾರ್ಯಕ್ರಮ ಅಲ್ಲ. ಈ ನಾಡಿನಲ್ಲೇ ಅಲ್ಲ, ಈ ಪ್ರಪಂಚದಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ದಸರಾ ಮಹೋತ್ಸವ ಮೈಸೂರಿನಲ್ಲಿ ದಸರಾ ಮಹೋತ್ಸವ, ನಿಜಾಗಿ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಆದರೆ ಈ ಬಾರಿ ಯುವಕ ಮಿತ್ರರು ಒಂದು ಹೊಸ ಕನ್ನವನ್ನು ಗೌರಿಬಿದನೂರಿನ ಜನತೆಗೆ ತೋರಿಸ್ಕೊಡಬೇಕು ಅನ್ನೋ ಉತ್ಸಾಹದಲ್ಲಿ ಇವತ್ತಿನ ದಿವಸ ಈ ಒಂದು ದಸರಾ ಮಹೋತ್ಸವವನ್ನು ಆರಂಭವನ್ನು ಮಾಡೋದಕ್ಕೆ ಇವತ್ತಿನ ದಿವಸ ಮಹೋತ್ಸವದ ಉದ್ಘಾಟನೆ ಮಾಡಿದ್ದಾರೆ. ಸ್ನೇಹಿತರು ಬಂದು ನನ್ನ ಹತ್ರ ಮಾತಾಡ್ತಾ ಹೇಳಿದ್ರು, ಸಾವಿರಾರು ಬೊಂಬುಗಳಲ್ಲಿ ಈ ಒಂದು ದಸರಾ ಮಹೋತ್ಸವದ ವೇದಿಕೆಯನ್ನು ಸಿದ್ಧಪಡಿಸ್ತೀವಿ ಅಂತೇಳಿ ಅವರು ಹೇಳಿದಾಗಲೇ ನನಗೆ ಅನಿಸ್ತು ಇದೊಂದು ವಿಭಿನ್ನವಾದ ಕಾರ್ಯಕ್ರಮ ಅಂತೇಳಿ. ನಮ್ಮ ಪಿನಾಕಿನಿ ಕೋಟೆ ಯುವಕರು ಪ್ರತಿ ವರ್ಷ ಗಣೇಶನ ಹಬ್ಬವನ್ನು ದಸರಾ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ರು. ಈ ಬಾರಿ ದಸರಾ ಮಹೋತ್ಸವನ್ನೇ ಮಾಡ್ತಾ ಇರೋದು ನಿಜವಾಗ್ಲೂ ನಾವು ಮೆಚ್ಚತಕ್ಕಂಥ ಕೆಲಸ. ಈ ಒಂದು ಕಾರ್ಯದಲ್ಲಿ ನಮ್ಮ ಸ್ನೇಹಿತರು ಯಶಸ್ವಿಯಾಗಲಿ. ಈ ದಸರಾ ಮಹೋತ್ಸವ ಈ ನಾಡಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದು ಎಲ್ರಿಗೂ ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳಿ ನಾನು ಮಾತನ್ನು ಹೇಳಿದ್ದೀನಿ. ಅದೇ ರೀತಿಯಾದ ಉತ್ಸವನ ದಸರಾ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರು ಗಣೇಶೋತ್ಸವ ಮಾಡುವ ರೀತಿಯಲ್ಲಿ ಇನ್ನೂ ಚೆನ್ನಾಗಿ 9 ದಿನಗಳ ಕಾಲ ಒಂದು ದಸರಾ ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿಬಿಟ್ಟು ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ. ಅವರಿಗೆ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಾನ್ಯ ಶಾಸಕರ ಆದಿಗಳು, ವೇದಿಕೆಗಳಿರುವ ಎಲ್ಲ ಹಿರಿಯರು, ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಮಹನೀಯರುಗಳನ್ನು ನಮಗೂ ತಿಳಿಸುತ್ತಾ ಇವತ್ತು ದಸರಾ ಗೌರಿಬಿದನೂರು ದಸರಾ ಉತ್ಸವ ಅಂತ ಒಂದು ಯೋಚನೆ ಬಂದರೆ ಒಂಥರ ಹೆಮ್ಮೆ ಅನಿಸ್ತದೆ ನನಗೆ ವೇದಿಕೆ. ಯಾಕೆ ಹೇಳ್ತೀವಿ ಅಂದರೆ ಎಲ್ಲೆಲ್ಲೂ ಏನೇನೋ ನಡೀತಾರೆ ಬೇರೆ ಬೇರೆ ಊರುಗಳಲ್ಲಿ, ಈ ಗಣೇಶೋತ್ಸವಗಳಲ್ಲಿ ಗಲಾಟೆಗಾಗಿರ್ಬೋದು, ಇನ್ನೊಂದಾಗಿರ್ಬೋದು. ನನ್ನ ಗೌರಿಬಿದನೂರು ಮಾತ್ರ ಯಾವುದೇ ಕಾರಣಕ್ಕೂ ಯಾವುದೂ ಆಗೋದಿಲ್ಲ, ಆಗೋದು ಬಿಡಲ್ಲ. ನಾನು ಗೌರಿಬಿದನೂರು ಜೊತೆ ಹಾಗಾಗಿ ನಿನ್ನೆ ಒಂದು ಸಭೆ ಸಭೆ ಏನೇ ಮಾತಾಡಿದ್ವಿ, ನಮಗೆ ಪ್ರತಿಯೊಂದು ಎಲ್ಲ ಥರಗಳು ಸಹಕಾರ ಕೊಡ್ತಾರೆ. ಅದೇ ರೀತಿ ಈ ಸಲ ವೈಭವ ಗಣೇಶೋತ್ಸವ ಕೊಡಬೇಕು ಅಂದಾಗ ಜವಾಬ್ದಾರಿ ಅವರೇ ಕೊಟ್ಟರು. ನಮ್ಮ ಉಪಾಧ್ಯಕ್ಷರು ಬರೀದವರಿಗೆ, ಅಮುಗೇಶ್ವರಣ್ಣವರಿಗೆ, ನಮ್ಮ ಬೆಲಿಮಣ್ಣವರಿಗೆ ಈ ಥರ ಸಾಮರಸ್ಯ ನಡೀತಾರೆ ನಮ್ಮ ಗೌರಿಬಿದನೂರು. ಈ ಸಾಮರಸ್ಯ ಕಾಪಾಡಿಕೊಡ್ಬೇಕು. ಅದರ ಜೊತೆಗೆ ದಸರಾ ಮಹೋತ್ಸವ ಅನ್ನೋದು ನಮ್ಮ ಧರ್ಮಕ್ಕೆ ತುಂಬ ಅತ್ಯುತ್ತಮವಾದದ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತೀನಿ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳೇ ದಸರಾ ದಸರಾ 9 ದಿನ
ಎಲ್ಲರಿಗೂ ನಮಸ್ಕಾರ. ಇವತ್ತು ಗೌರಿಬಿದನೂರಲ್ಲಿ 5ನೇ ತಾರೀಕಿನಿಂದ 13ನೇ ತಾರೀಕು ಮುಂದಿನ ತಿಂಗಳು ಗೌರಿಬಿದನೂರು ದಸರಾ. ಇದ್ರ ಜೊತೆಗೆ ನವರಾತ್ರಿ ಉತ್ಸವ 70 ದಿನಗಳ ಕಾಲ ಪ್ರತಿದಿನ ಒಂದು ದೇವಸ್ಥಾನಗಳನ್ನ ಆರಾಧನೆ ಮಾಡ್ತಾ ನವರಾತ್ರಿ ಉತ್ಸವ ಅಂತ ಹೇಳ್ತಾರೆ. ಅದನ್ನ ತುಂಬಾ ಉತ್ತರ ಭಾರತದ ಕಡೆ ತುಂಬಾ ಮಾಡ್ತಾರೆ. ಈ ಸರಿ ಗೌರಿಬಿದನೂರಲ್ಲಿ ಎಲ್ಲರೂ ಸೇರಿ ಸತ್ತಾಪತಿಯಿಂದ ಇವರು ನವರಾತ್ರಿ ಉತ್ಸವವನ್ನು ಮಾಡಬೇಕು ಅಂತ. ಯಾಕಂದ್ರೆ 3 ವರ್ಷಕ್ಕೆ ಇರಬೇಕು, ಅದೇ ಬ್ರಹ್ಮಜಾಗರಣೆ ಆಗಬೇಕು, ಎಲ್ಲರೂ ನಮ್ಮ ಒಂದು ಪ್ರಕೃತಿಗೆ ಅನುಕೂಲಿಸಬೇಕು. ಆ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಈಗ ಈ ದಸರಾ ಕಾರ್ಯಕ್ರಮ ಒಂದು ಲಾಸ್ಟ್ 15 ವರ್ಷದಿಂದ ನಾವು ಗಣೇಶೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ದುರ್ಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಒಂದು ದಸರಾಗೆ ದಸರಾ ರಿಲೇಟೆಡ್ ಮಾಡಬೇಕು ಅಂತ ಒಂದು ದುರ್ಗನ ಕೊಟ್ಟಿದ್ದಾರೆ. ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗಲಿ, ಕೋಲಾರ ಡಿಸ್ಟಿಕ್ ಆಗಲಿ ಈ ಭಾಗಕ್ಕೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಎಲ್ಲ ಚೆನ್ನಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿ ಅವರಿದ್ದಾರೆ. ಇವರು ಬಂದು ಒಡಿಶಾ ಇವ್ರು ಬಂದು ನಮಗೆ ದುರ್ಗಾ ಸ್ಥಾಪನೆ ಮಾಡಬೇಕು ಅನ್ನೋ ಇವ್ರದ್ದು ಮೈನ್ ಉದ್ದೇಶ. ಇವರು ಬಂದು ಒಡಿಶಾದಿಂದ ಬಂದಿದ್ದಾರೆ. ಇವರು ಬಂದು ಹೋಗಿ ಏನು ದೇವರನ್ನ ಮಾಡ್ತೀವಲ್ಲ ಅದನ್ನ ₹1 ತಗೊಂಡಿದ್ದಾರೆ. ಅವರೇ ಕಷ್ಟಪಟ್ಟ ದುಡ್ಡಲ್ಲಿ ಅವರೇ ದೇವರನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಆಗೋ ವೆಚ್ಚ ಸುಮಾರು 4-5 ಲಕ್ಷ ಆಗುತ್ತೆ ಅಂಥವೆಲ್ಲ ಮಾಡೋದಕ್ಕೆ. ಅದರಲ್ಲಿ ಇವರು ಅವ್ರ ಕೈಯಿಂದ ಅವ್ರ ಸಂಪಾದನೆಯಿಂದ ಅವ್ರು ಉಚಿತವಾಗಿ ಮಾಡ್ತಾರೆ. ಅದು ಮೈನ್. ಮತ್ತೆ ಇದರಲ್ಲಿ 60 ಅಡಿ ಎಕರೆದ ಒಂದು ಸೆಟಪ್ ಮಾಡೋದಕ್ಕೆ ಎಲ್ಲ ಒಡಿಶಾದಿಂದ ಬರ್ತಾ ಇದ್ದಾರೆ. ಅವರೆಲ್ಲರೂ ಯೂಟ್ಯೂಬ್ನಾಗಲೇ ಬರ್ತಾರೆ. ಮತ್ತೆ ಆಮೇಲೆ ಗೌರಿಬಿದನೂರಲ್ಲಿ ಸುಮಾರು 3-4 ಕಿಲೋಮೀಟರ್ ಒಂದು ದಸರಾ ರೀತಿಯಲ್ಲಿ ಒಂದು ಲೈಟಿಂಗ್ ಸೆಟಪ್ ಬಂದು ನಮ್ಮ ಗೌರಿಬಿದನೂರಿಗೆಲ್ಲ ಫುಲ್ಲು ಒಳ್ಳೆ ಲೈಟಿಂಗ್ ಅದೊಂದು ಮೈ ನಮ್ಮ ಇಂಟೆನ್ಷನ್. ಅದನ್ನು ಮಾಡ್ತಾ ಇದ್ದೀವಿ. ಮತ್ತು ಒಂದು ಒಳ್ಳೆ ಸೆಟಪ್ ಬರುತ್ತೆ. ಒಳ್ಳೆ ದೇವರು ವಿಗ್ರಹ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇದು ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಗೌರಿಬಿದನೂರು ನಗರದ ಯುವಕ ಸಂಘಗಳು, ಅದರಲ್ಲೂ ಕೂಡ ಪಿನಾಕಿನಿ ಸಂಘ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಮತ್ತು ಅನೇಕ ಯುವಕರ ನೇತೃತ್ವದಲ್ಲಿ ಇವತ್ತು 9 ದಿವಸಗಳ ಕಾಲ ನವರಾತ್ರಿ ಉತ್ಸವಗಳನ್ನು ಏರ್ಪಡಿಸಿದ್ದಾರೆ. ನವರಾತ್ರಿ ಉತ್ಸವ ದಿನಕ್ಕೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಗರದ ನಾಗರಿಕರಿಗೆ ಭಕ್ತಿಯ ಒಂದು ಭಾವನೆ, ಒಂದು ಉತ್ಸವದ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ ಭಕ್ತಿ ಭಾವದಿಂದ ಒಂದು ನವರಾತ್ರಿಯಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ನಗರದ ಎಲ್ಲ ಹಿರಿಯರು ಕೂಡ ಯುವಕರಿಗೆ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿದರೆ ಯುವಕರು ಕೂಡ ಅಷ್ಟೇ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ಇವತ್ತು ದಸರಾ ಉತ್ಸವದಲ್ಲಿ ಯಶಸ್ವಿ ಆಗಿದೆ ಅಂತ ನಾನು ಕೋರ್ತೀನಿ.